ನಮಸ್ಕಾರ ಎಲ್ಲರಿಗೆ. ನಾವು ತೀರ್ಥಯ್ಯ ಶಿವಮೂರ್ತಿ ಕನೂರು ಮಠ್ರಿ, ಸಾಕಿನ ರಬಕೈ ಚೌಡಾಪುರ ತಾಲೂಕು ಬೀಳಗಿ ಜಿಲ್ಲಾ ಬಾಗಲಕೋಟೆ ರೀ. ನಮ್ಮದು ಇದೊಂದು ಚಿಕ್ಕ ಹೋಟೆಲ್ ರೀ. ನಮ್ಗೆ 4 ಮಂದಿ ಮಕ್ಕಳು ರೀ. ಇಬ್ರು ಗಂಡು ಮಕ್ಕಳು ರೀ, ಇಬ್ರು ಹೆಣ್ಣು ಮಕ್ಕಳು ರೀ. ಒಬ್ಬಾಕಿನ ಮಾಡಿ ಕೊಟ್ಟಿರಿ, ಒಬ್ಬಾಕಿ ಸಣ್ಣಾಕಿ ರೀ. ಈಗ ಲಾಸ್ಟ್ ರೀ. ಇಬ್ರು ಗಂಡು ಮಕ್ಕಳು ಮದುವೆ ಆಗಿಲ್ಲ ರೀ. ಒಬ್ಬ ಹೊಲಮನೆ ಕೆಲಸ ಹೋಗ್ಕೊಂಡ್ರೆ, ಒಬ್ಬ ಪೂಜೆ ಹೋಗ್ತಾನೆ ರೀ. ನಾವು ಸೆಕೆಂಡ್ ಮಾಡ್ರಿ ಅಲ್ಲದು ಗಲಗಲ ಕಳಿಸಿದ್ವಿ ರೀ. ಹಂಗೆ ತಿಂಗಳು ಮಾಡಿ ಮತ್ತು ರವಿವಾರ ಶನಿವಾರ ಸೂಟಿ ಇದ್ದ ಈ ಕಡೆ ತೆಗೆದಕ್ಕೆ ಹೋಗಿ ನೋಡ್ಕೊಂಡ್ರಿ. ಇದಕ್ಕೆ ನಾವು ಗಂಡ ಹೆಂಡತಿ ಕಿಶಿಂದ ನಾವು ಜೀವನ ಸಾಗಿಸ್ತೀವಿ ರೀ. ಒಳ್ಳೆ ತಗೋಟು ಇದ್ದೋಟ್ರು ತಗೋತು ಮತ್ತು ಅವ್ರ ಹಣ್ಣುಗಳು ಅದನ್ನ ಕಳಿಸಿ ಹಂಗಾಟ ಸೆಕೆಂಡ್ ಸಾಲಿಗೆ ಹೋಗಿ ಗಲಗಲಿ ಪಾಸ್ ಮಾಡಿದ್ರಿ. ಪಾಸ್ ಮಾಡಿ ಈಗ ಜಮಖಂಡಿಗೆ ಕೇಳಿ ಇದಕ್ಕೆ ಹಚ್ಬೇಕತ್ತು, ಬೇಡಿ ಹಚ್ಬೇಕತ್ತು. ಒಟ್ಟು ಆಸೆ ಐತ್ರಿ, ನಮಗೂ ಆಸೆ ಐತ್ರಿ. ಗಂಡ ಹೆಂಡತಿಗೆ ಕಲಿಸ್ಬೇಕು. ಅವ್ರು ನಂಬಿಕೆ ಆಸೆ ಅವ್ರ ಹಣ್ಣುಗಳಿಗೆ ಐತ್ರಿ. ಕರೆ ಹೊಟ್ಟೆ ಅನ್ಸಿಟ್ಟು ರೊಟ್ಟೆ ಇಲ್ದಂಗೆ ಐತ್ರಿ. ಹಿಂಗಾಗಿ ಹೊಳ್ಳಿ ನಮ್ಮ ಊರು ಸಾವ್ಕಾರ ಇರ್ತೀವಿ ನಾವು. ಹೊಳ್ಳಿ ಇನ್ನೊಬ್ಬರು ನಾವು ಊರು ರಾಯರ್ ಇದ್ರಿ, ಸಮೀರ್ ಅಣ್ಣಾರು. ಹೊಳ್ಳಿ ಮತ್ತು ನಮ್ಮ ಸುನೀಲ್ ಅಣ್ಣಾರು, ಅನಿಲ್ ಅಣ್ಣಾರು. ಅವರು ಸಾವ್ಕಾರ ಇರ್ತೀರಿ ನಮಗೆ. ಅವರು ಒಂದು ಹೆಲ್ಪ್ ಕೇಳಿದ್ರು, ಹಿಂಗೆ ರೀ ಸಾವ್ಕಾರ, ಹಿಂಗೆ ರಾಯರ್ ಹಿಂಗೆ ಆಯ್ತಕ್ಕ, ಮತ್ತು ಹಿಂಗೆ ಹೋಗೋಣ ಅಂತ ಆತು. ನೋಡ್ರಿ ಕೇಳ್ತಂದ್ರೆ ಹಿಂಗೆ ಮಾಡ್ತೀನಿ ಅವ್ರ ಮುಖಾಂತರ ಬೆಂಗಳೂರಿಗೆ ಅವರು ದೋಸ್ತರಿದ್ದಾರೆ. ಅಲ್ಲಿಂದ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಅವರು ಕಳ್ಳರು ಅಪ್ಪಾರಿಗೆ ಅವ್ರಿಗೆ ಇದು ಮಾಡಿದ್ರಿ. ಮಾಡಿಕಿಸಿಂದ ಮಾಡಿದ 17ನೇ ತಾರೀಕಿಗೆ ಕಿಸಿಂದ ಜಮಾ ಮಾಡಿದ್ರಿ. ಮಾಡಿಕಿಸಿಂದ ಈಗ ಹೊಂಟಾರ್ರಿ. ಅಷ್ಟೇ ಮತ್ತು ಫ್ರೀ ಮಾಡ್ತಂದಾರ್ರಿ. ಮತ್ತು ಏನು ದೇವ್ರು ಏನು ಮಾಡ್ತಾನೆ ಮಾಡ್ಕೊಂಡ್ರಿ ಅದ್ರ ಸಂಬಂಧ ಹಿಂಗಾಗ್ತದೆ ನೋಡಿ. ಈಗ ನಿಮ್ಮೂರು ಒಂದು ಚಿಕ್ಕ ಹಳ್ಳಿ ಒಳಗೆ ಹ್ಞೂ ನಿಮ್ಮ ಮಗಳಿಗೆ ಸಾಲಿ ಕಲಿಸ್ಬೇಕಂತ ನೀವು ಇಷ್ಟ ನಾವು ಒಟ್ಟರು ನಮ್ಗೆ ಇಬ್ರು ಗಂಡು ಮಕ್ಳು ರೀ ಆತ್ರಿ. ನಮ್ಮ ಗಂಡ ಹೆಂಡತಿ ಆತು. ನಮ್ದು ಅಷ್ಟೇ ಅಲ್ರಿ, ಇಡೀ ಊರು ಜನಸಂಖ್ಯೆನೂ ಆಕಿ ಮ್ಯಾಗ ಹಂಬಲ್ರಿ. ನಾವು ಅವ್ರು ಎತ್ತಿದ ಕೈ ಕೂಸ್ಬಿಡ್ರಿ. ನಾವು ಇಡೀ ಊರ್ ಮಂದಿನ ನಾವು ಈಗಲ್ರಿ ಸರ್, ಎಷ್ಟೋ ವರ್ಷ ಒಂದು 20 ವರ್ಷ ಅದಾವು ಹಂಗೆ ಎತ್ತಿಡ್ಕೊತ ಬಂದ್ರೆ. ನಮ್ಮ ಅಪ್ಪನ ಕಾಲಕ್ಕೆ ಎತ್ತಿಡ್ಕೊತ ಬಂದ್ರಿ. ಊರು ಯಾರು ನಾವು ಯಾವತ್ತು ಕೈ ಅವ್ರ ಸಾಷ್ಟಾಂಗಾಗಿ ನಮಸ್ಕಾರ. ನಾವು ರೊಕ್ಕೈ ಊರು ಎಲ್ಲ ಊರು ಹಿರಿಯರು ಯಾತಲ್ರಿ, ಪ್ರತಿಯೊಬ್ಬರಿಗೂ ನಾವು ನಮಸ್ಕಾರ. ಏನ್ರಿ ಅವ್ರು ಎಲ್ಲರ ಥರ ಹೆಚ್ಚಿಡ್ದಾರ ನಮ್ಗೆ. ಪ್ರತಿಯೊಬ್ಬ ಮದುವೆ ಆಗಲಿ ಮುಂಜೆ ಆಗಲಿ ಅತ್ತೆ ಒಟ್ಟಿ ನಾವು ರಬಕೈ ಊರು ಒಬ್ಬರೇ ಅಲ್ರಿ, ಪ್ರತಿಯೊಬ್ಬರು ನಮ್ಮ ರಬಕೈ ಊರು ಮಂದಿ. ನಮ್ಗೆ ರಬಕೈ ಆಯ್ತು, ಚೂಡಾಪುರ ಆಯ್ತು, ಎಲ್ಲಾರು ಮಂದಿ ನಮ್ಗೆ ಹೆಚ್ಚಿಡ್ದಾರ. ಸುಳ್ಳು ಹಂಗಾದ್ರಿ ಪೂರ್ತಿ ಹೆಚ್ಚಿಡ್ದಾರ. ನಿಮ್ಮ ಮಗಳಿಗೆ ಎಜುಕೇಶನ್ ಸಲುವಾಗಿ ನಮ್ಮ ಭಾರತ ಕ್ರಿಕೆಟ್ ತಂಡದ ಒಂದು ಆಟಗಾರ ರಿಷಬ್ ಪಂತ್ ಅಂತ ಹೇಳಿ ಅವರು ನಿಮ್ಮ ಮಗಳಿಗೆ ವಿದ್ಯಾಭ್ಯಾಸಕ್ಕಾಗಿ 40,000 ಹಣ ಹಾಕ್ಯಾರಂತ ಹೇಳ್ಯಾರ. ಅದಕ್ಕ ಯಾವ ರೀತಿ ಅವ್ರಿಗೆ ನೀವು ನಾವು ಮೊದ್ಲೇ ಮಾತಾಗಿಲ್ಲ ಹೇಳ್ರಿ. ನಮ್ಮ ಊರು ಪ್ರಮುಖ ಅಂತ ನಮ್ಮ ಸಮೀರ್ ಅಣ್ಣರಿಗೆ ಮತ್ತು ಒಳ್ಳೆ ನಮ್ಮ ಅನಿಲ್ ಅಣ್ಣರಿಗೆ ಮತ್ತು ಇನ್ನೂ ಸಾವ್ಕಾರ ಇರ್ತೀರಿ, ನಾವು ಸಾವ್ಕಾರ ಇರ್ತೀರಿ. ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಅವ್ರಿಗೆ ನಾವು ಕೈ ಎತ್ತಿ ಮುಗಿಸ್ಕೊಂಡ್ರೆ ಅವ್ರ ಪ್ರೋತ್ಸಾಹದಿಂದ ನಾವು ನನ್ನ ಮಗಳಿಗೆ ಒಂದು ಸ್ವಲ್ಪ ಇದು ಮಾಡಿದ ಅವ್ರ ಥ್ರೂ ಅಲ್ಲಿ ಮಾಡ್ಕೊಂಡು ನನಗೆ ಇದು ಮಾಡ್ಯಾರ್ರಿ ಅವರು. ಮತ್ತು ನಮ್ದು ಏನು ರೀ ಮತ್ತೊಂದು ಹೊಲ ಇಲ್ರಿ, ಇದಿಲ್ರಿ, ಬಟ್ ಹಂಗ್ರಿ ಒಂದು ಸಣ್ಣ ಮನೆ ಐತ್ರಿ ಅಷ್ಟೇ. ಅವ್ರ ಮುಖಾಂತರ ಅವರು ಮಾಡ್ಕಿಸಿಂದ ಅಲ್ಲಿಂದ ಮಾಡ್ಕಿಸಿಂದ ಹೊಳ್ಳಿ ಮಾಡಿ ಇದು ಮಾಡ್ಯಾರ, ಪ್ರೋತ್ಸಾಹ ಮಾಡ್ಯಾರ್ರಿ. ಮಾಡ್ಕಿಸಿಂದ ಕೆಲ್ಸಕ್ಕೆ ಚಾಲೂ ಮಾಡ್ಯಾರ್ರಿ. ಅವ್ರದ ಪುಣ್ಯ ರೀ ನಮ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಕನ್ಬರ್ಮಠ್. ನಮ್ಮ ತಂದೆ ಹೆಸರು ತೀರ್ಥಯ್ಯ, ನಮ್ಮ ತಾಯಿ ಹೆಸರು ರೂಪ. ನಮ್ಮೂರ ರಬಕವಿ ರೀ, ಚೌಡಾಪುರ ರಬಕವಿ. ನಾನು PUC ಗಲಗಲಿ ಕಾಲೇಜಾಗ ಮುಗಿಸೀನ್ರಿ, ಮತ್ತು SSLC ಗಲಗಲಿಯಾಗ ಮುಗಿಸೀನ್ರಿ. ಆಗ ನಾ ಶನಿವಾರ SSLC ಶನಿವಾರ ರವಿವಾರ ಸೂಟಿ ಇದ್ದಾಗ ಅದು ಹೋಗಿ ಹಿಂಗೆಲ್ಲ ಮಾಡ್ಕೊತೀನಿ ರೀ. PUC ಒಳಗೂ ಒಂದು 2 ತಿಂಗಳು ಇದ್ದಾಗ ಹೋದನ್ರಿ. ಅದಾದ್ಮ್ಯಾಗ ಡಿಗ್ರಿ ನಾ ಕಲಿಬೇಕಂತ ಭಾಳ ಆಸೆ ಐತ್ರಿ. ಅದರಲ್ಲಿ BCA ಕಲಿಬೇಕನ್ನೋ ಭಾಳ ಆಸೆ ಆತ್ರಿ. ಅದ್ರಾಗ ನಮ್ಗೆ ಅಷ್ಟು ಅಮೌಂಟ್ ಕಟ್ಟುವಟ್ಟು ನಮ್ಮಲ್ಲಿ ರೊಕ್ಕ ಇರ್ಲಿಲ್ರಿ. ಆಗ ನಮ್ಮ ತಂದೆ ತಾಯಿ ಹೇಳಿದಾಗ ಅವ್ರ ನಮ್ಮ ಊರಲ್ಲಿರುವ ಅನಿಲ್ ಅಣ್ಣ ಹುಣಸಿಕಟ್ಟಿ ಅವ್ರ ಭೇಟಿ ಆಕ್ಕಾರಿ. ಅವ್ರ ಅವಾಗ ಕೇಳ್ತಾರಿ ನಮ್ಮ ಮಮ್ಮಿ ಪಪ್ಪ, ಕೇಳೋಣ ಏನ್ರ ಸ್ಕಾಲರ್ಶಿಪ್ ಅಥವಾ ಆರ್ಥಿಕ ನೆರವು ಏನ್ರ ಸಿಗ್ತೈತೇನಂತ ಅವ್ರಲ್ಲಿ ಅವ್ರ ಕೇಳಿದಾಗ ಅವ್ರ ಸ್ನೇಹಿತರಾದ ಬೆಂಗಳೂರಲ್ಲಿ ಅವ್ರ ಸ್ನೇಹಿತರಿರ್ತಾರಿ ಅಕ್ಷಯ್ ನಾಯಕ್ ಅಂತ. ಅವ್ರಿಗೆ ಹೇಳಂತ್ಲೆ ಅವರು ರಿಷಬ್ ಪಂತ್ ಭಾರತದ ಆಟಗಾರರಾದ ರಿಷಬ್ ಪಂತ್ ಸರ್ಗೆ ಅವ್ರ
ಗಮನಕ್ ತರ್ತಾರ್ರಿ. ಅವ್ರು ನನಗ ಓದಾಕ 1 ಇಯರ್‌ಕ 40,000 ಇರ್ತೈತ್ರಿ. ನಾನು BLD ಕಾಲೇಜ್ ಜಮಖಂಡಿಯಲ್ಲಿ BCA ಮಾಡ್ಬೇಕಂತ ಬಾಳ ಆಸೆ ಐತ್ರಿ. ಅಲ್ಲೇ ಅವ್ರು ನಂಗ್ 40,000 ಜೂನ್ 17ಕ್ ಹಾಕ್ಯಾರ್ರಿ. ಅವ್ರಿಗೆ ಬಾಳ ಚಿರಋಣಿಯಾಗಿರ್ತೇನ್ರಿ. ಮತ್ತ ಅವ್ರು ಇನ್ನಟ್ಟು ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಬಾಳಿಗ್ ಬೆಳಕಾಗ್ಲಿ ಅಂತ ಬೇಡ್ಕೊತೇನ್ರಿ. ಇನ್ನಟ್ಟು ಅವ್ರ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಾಕ ದೇವ್ರ ಅವ್ರಿಗೆ ಶಕ್ತಿ ಕೊಡ್ಲಿ. ಮತ್ತ ಅವ್ರಿಗೆ ದೇವ್ರ ಆಯಸ್ಸು ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಮತ್ತ ಅದೇ ರೀತಿಯಾದ ನಮ್ಮಲ್ಲಿ ಊರಲ್ಲಿರುವ ಅನಿಲಣ್ಣ ಮತ್ತ ಅವ್ರ ಸ್ನೇಹಿತರಾದ ಅಕ್ಷಯ್ ನಾಯಕ್ ಸರ್ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತ ಅವ್ರು ಈಗ ಏನ್ ಅವ್ರು ನಂಗೆ ಈ ಸಹಾಯ ಮಾಡೋ ಈ ಸಹಾಯನ ವಷ್ಟ ಮರೆಯಲ್ಲ. ಇದನ್ನ ನಾನು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನಂಗ್ ಸಾಫ್ಟ್‌ವೇರ್ ಇಂಜಿನಿಯರ್ ಆಗೋ ಬಾಳ ಆಸೆ ಐತಿ. ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನಾನು ಸಮಾಜದಲ್ಲಿ ಮುಂದ್ ಬರ್ತೀನ್ರಿ. ಇನ್ ಮುಂದ್ ಏನ್ ಹೇಳ್ಬೇಕಂದ್ರ ಹೆಣ್ಮಕ್ಳನ್ನ ಮನ್ಯಾಗ ಕುಂದ್ರಿಸ್ಬ್ಯಾಡ್ರಿ. ಹೆಣ್ಮಕ್ಳನ್ನ ಉಳಿಸ್ರಿ ಮತ್ತ ಹೆಣ್ಮಕ್ಳನ್ನ ಕಳಿಸ್ರಿ ಅಂತ ಕೇಳ್ಕೊತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.